ಬ್ರೋ ಲಿಸನ್ ಇಯರ್. ಇನ್ನ 2023 ಒಂದು ಕಾಲೇಜಲ್ಲಿ ಇಬ್ರು ಸ್ಟೂಡೆಂಟ್ಸ್ ಇರ್ತಾರೆ. ಒಬ್ಬ ಟೀಚರ್ಸ್ ಹೇಳೋ ಎಲ್ಲ ವರ್ಕ್ನ ಮಾಡಿ ಕಾಲೇಜಲ್ಲಿ ಟಾಪ್ ಮಾಡ್ತಾನೆ. ಆದ್ರೆ ಇನ್ನೊಬ್ಬ ಬ್ಯಾಕ್ ಬೆಂಚರ್ ಸೆಮಿಸ್ಟರ್ ಎಕ್ಸಾಮ್ ಅಲ್ಲಿ 3 ಸಬ್ಜೆಕ್ಟ್ ಫೇಲ್ ಆಗ್ತಾನೆ. ಇಡೀ ಕಾಲೇಜಲ್ಲಿ ಫೇಲ್ಯೂರ್ ಅಂತ ಪಾಪ್ಯುಲರ್ ಆಗಿರ್ತಾನೆ. ಅವನಿಗೆ ಪೇರೆಂಟ್ಸ್ ಕಾಲ್ ಮಾಡಿ ಸಿಕ್ಕಾಪಟ್ಟೆ ಬೈತಾ ಇರ್ತಾರೆ. ಅದೇ ಸ್ಟೂಡೆಂಟ್ ಇವಾಗ ರಿಮೋಟ್ ಜಾಬ್ ಮಾಡ್ತಾ ಇದ್ದಾನೆ. ಫುಲ್ ಡಿಸೆಂಟ್ ಸ್ಯಾಲರಿ. ಎಲ್ಲರೂ ಅವನ್ನ ಕೇಳ್ತಾರೆ ಹೌ ಅಂತ. ಅವನು ನಗ್ತಾ ಒಂದ್ ಲೈನ್ ಹೇಳ್ತಾನೆ, ಬ್ರೋ ಡಿಗ್ರಿ ಜಾಬ್ ಕೊಡಲ್ಲ, ಸ್ಕಿಲ್ ಕೊಡುತ್ತೆ. ಇದು 2023 ಅಲ್ಲಿ ಆಯ್ತು. ಇವಾಗ 2026 ಮತ್ತೆ ಅದೇ ಮಾತು, ಇನ್ನೂ ಜಾಸ್ತಿ ವಿತ್ ಮೋರ್ ಟ್ರೂ. ಇಂಜಿನಿಯರಿಂಗ್ ಆಗಿರ್ಲಿ, BCA ಆಗಿರ್ಲಿ, BCom ಆಗಿರ್ಲಿ, ಆಲ್ ದಿಸ್ ಸ್ಟಫ್ ಸೇಮ್ ಬ್ರೋ. ಸ್ಕಿಲ್ ಇಸ್ ಅ ಗ್ರೇಟರ್ ದನ್ ಅ ಡಿಗ್ರಿ. ಅಂಡ್ ಗೊತ್ತು ನಂಗೆ, ಇವಾಗ ನೀವು ಅನ್ಕೋತಾ ಇದ್ದೀರಾ, ಅಯ್ಯೋ ಇದು ಇನ್ನೊಂದು AI ಟೂಲ್ ವಿಡಿಯೋ ಅಂತ. ಬೋರಿಂಗ್. ಫಕ್ ನೋ ಬ್ರೋ, ಫುಲ್ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಟಾಪ್ 5 ಸ್ಕಿಲ್ಸ್, ರಿಯಲ್ ಒನ್ಸ್. ಬೆಂಗಳೂರು ಆಗಿರಲಿ, ಮೈಸೂರು ಆಗಿರಲಿ ಅಥವಾ ಬೆಳಗಾವ್ ಆಗಿರಲಿ, ಕಂಪ್ನೀಸ್ ಇವಾಗ ನಿಮ್ಮ ಹತ್ರ ಡಿಗ್ರಿ ಸರ್ಟಿಫಿಕೇಟ್ ಕೇಳಂಗಿಲ್ಲ, ನಿಮ್ಮ ಹತ್ರ ಸ್ಕಿಲ್ಸ್ ಇದೆ ಅಂತ ಕೇಳ್ತಾರೆ. ಇವಾಗ ನಾನು ಹೇಳೋ ಸ್ಕಿಲ್ ನ ಅಪ್ ಸ್ಕಿಲ್ ಮಾಡೋಕೆ ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದ್ರೆ ಸಾಕು, ಮತ್ತೆ ಜೀರೋ ಕಾಸ್ಟ್. ಅಂಡ್ ಸ್ಟೇಟಪ್ ಆಗಿ ಹೇಳ್ಬೇಕಂದ್ರೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಫಕ್ ಬ್ರೋ, ಸೀರಿಯಸ್ಲಿ ನಿಮ್ಗೆ ನೆಕ್ಸ್ಟ್ 2-3 ಇಯರ್ಸ್ ಅಲ್ಲಿ ಕಷ್ಟ ಆಗುತ್ತೆ. ಈ 5 ಸ್ಕಿಲ್ ಇಲ್ಲದೆ ಹೋದ್ರೆ ಲೈಫ್ ಸೆಟ್ ಆಗಲ್ಲ. ಬಿಲೀವ್ ಮಿ, ಸಾರಿ ಫಾರ್ ದ ಲ್ಯಾಂಗ್ವೇಜ್, ಬಟ್ ನಂಗೆ ಸುಳ್ಳು ಹೇಳಕ್ಕೆ ಇಷ್ಟ ಇಲ್ಲ. ಅಂಡ್ ಇದು ಬುಲ್ಶಿಟ್ ಅಲ್ಲ, ಫುಲ್ ರಿಯಲ್ ನಂಬರ್ಸ್, ರಿಯಲ್ ಟೂಲ್ಸ್. ಪ್ರಾಮಿಸ್ ಮಾಡ್ತೀನಿ, ಕಡೆ ತನಕ ನೋಡಿದ್ರೆ ಅಟ್ ಲೀಸ್ಟ್ ಒಂದ್ ಸ್ಕಿಲ್ ನಿಮ್ಗೆ ಇದು ಟ್ರೈ ಮಾಡಬಹುದು ಗುರು ಅಂತ ಅನ್ಸುತ್ತೆ. ಗ್ಯಾರಂಟಿ ಫುಲ್. ಅಂಡ್ ದ ಬೆಸ್ಟ್ ಪಾರ್ಟ್ ಈಸ್ ನಂಬರ್ 3 ಸ್ಕಿಲ್ ಅಲ್ಲಿ ನನ್ನ ಒಪಿನಿಯನ್ ಲಿಟ್ರಲಿ ಸ್ಲಿಪ್ ಆಯ್ತು. ಮತ್ತೆ ಲಾಸ್ಟ್ ಸ್ಕಿಲ್ ನೀವೆಲ್ಲೂ ಕೇಳೂ ಇಲ್ಲ ಅಂತ ಥಿಂಕ್ ಮಾಡ್ತೀರಾ. ಸೊ ವಿಡಿಯೋನ ಕಡೆ ತನಕ ನೋಡಿ ಪ್ರೂವ್ ಮಾಡ್ತೀನಿ. ಸೊ ಲೆಟ್ಸ್ ಜಂಪ್ ಇನ್ ಟು ದ ವಿಡಿಯೋ. AI ಪವರ್ಡ್ ವಿಡಿಯೋ ಎಡಿಟಿಂಗ್, ಇದು ಫಸ್ಟ್ ಸ್ಕಿಲ್. ಅಂಡ್ ಇದು ನನ್ನ ಪರ್ಸನಲ್ ಫೇವ್ರೇಟ್ ಕೂಡ, ಬಿಕಾಸ್ ಪ್ರತಿದಿನ ನಾನು ಇದೇ ಕೆಲಸ ಮಾಡ್ತೀನಿ. ಇಮ್ಯಾಜಿನ್ ದಿಸ್ ಸೀನ್, ನಿಮ್ ಫ್ರೆಂಡ್ಗೆ ಇನ್ಸ್ಟಾಗ್ರಾಮ್ ರೀಲ್ ಎಡಿಟ್ ಮಾಡಬೇಕು. 2 ಗಂಟೆ ಕೂತ್ಕೊಂಡು ಮ್ಯಾನುವಲಿ ಕಟ್ ಮಾಡ್ತಿದ್ದೀರಾ, ಲ್ಯಾಪ್ಟಾಪ್ ಫ್ಯಾನ್ ಹೆಲಿಕಾಪ್ಟರ್ ಆಗುತ್ತೆ. AI ಟೂಲ್ ಯೂಸ್ ಮಾಡಿದ್ರ ಅದೇ ರೀಲ್ 20 ಮಿನಿಟ್ಸ್ ಅಲ್ಲಿ ರೆಡಿ. ಅಂಡ್ ಕ್ಲೈಂಟ್ ಕೂಡ ಪ್ರೈಸ್ ಎಷ್ಟು ಅಂತ ಕೇಳ್ತಾರೆ. ಆ ಮೂಮೆಂಟ್ ಇಂದ ನಿಮ್ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಒಂದು ಕಾಲೇಜ್ ಫ್ರೆಂಡ್ ನಿಮ್ಗೆ ಕೇಳ್ತಾನೆ, ನನ್ನ ಬರ್ತ್ಡೇ ಪಾರ್ಟಿ ವಿಡಿಯೋ ಎಡಿಟ್ ಮಾಡಿ ಕೊಡ್ತೀಯಾ ಅಂತ. ನೀವು ಕ್ಯಾಪ್ಕಟ್ ಓಪನ್ ಮಾಡಿ ವಿಡಿಯೋ ಹಾಕಿ ಆಟೋ ಕ್ಯಾಪ್ಷನ್ ಬಟನ್ ಪ್ರೆಸ್ ಮಾಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಹಾಕಿ 30 ಮಿನಿಟ್ಸ್ ಅಲ್ಲಿ ರೆಡಿ ಮಾಡ್ತೀರಾ. ಅವನು ನಿಮ್ಗೆ 300 ಕೊಡ್ತಾನೆ. ಇದೇ ಸ್ಕೇಲ್ ಆಗುತ್ತೆ. ಜಾಸ್ತಿ ಕ್ಲೈಂಟ್ ಬಂದ್ರೆ ಜಾಸ್ತಿ ಇನ್ಕಮ್. ಹಿಯರ್ ಇಸ್ ದ ಸಿಂಪಲ್ ರೋಡ್ ಮ್ಯಾಪ್. ಎಕ್ಸಾಂಪಲ್ಸ್ ಜೊತೆ. ಮಂತ್ 1 ಬೇಸಿಕ್ ಕಟ್ಸ್ ಕಲ್ತ್ಕೊಳ್ಳಿ. ಎಕ್ಸಾಂಪಲ್, ನೀವು ಪ್ರತಿದಿನ 1 ಮಿನಿಟ್ ವಿಡಿಯೋ ಎಡಿಟ್ ಮಾಡಿ ಯೂಟ್ಯೂಬ್ ಅಲ್ಲಿ ಹೌ ಟು ಕಟ್ ವಿಡಿಯೋನ ಕ್ಯಾಪ್ ಕಟ್ ಅಂತ ಸರ್ಚ್ ಮಾಡಿ ಕಲ್ತ್ಕೊಳ್ಳಿ. ಮಂತ್ 2 AI ಟೂಲ್ ನ ಯೂಸ್ ಮಾಡ್ಬಿಟ್ಟು ಸಾಧನೆ ಮಾಡಿ. ಅಂಡ್ ಮಂತ್ 3 5 ವಿಡಿಯೋಸ್ ರೆಡಿ ಮಾಡಿ ಇನ್ಸ್ಟಾಗೆ ಪೋಸ್ಟ್ ಮಾಡಿ. ಅದು ನಿಮ್ ಪೋರ್ಟ್ಫೋಲಿಯೋ, ನಿಮ್ ಕೆಲಸ ತೋರಿಸುವ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, ರಾ ಫುಟೇಜ್ ಒಂದ್ ಸೈಡ್ ಹಾಕಿ ಅಥವಾ ಅದನ್ನ ಎಡಿಟ್ ಮಾಡಿರೋ ಇನ್ನೊಂದು ಫುಟೇಜ್ ನ ಇನ್ನೊಂದ್ ಸೈಡ್ ಹಾಕ್ಬಿಟ್ಟು ಬಿಫೋರ್ ಅಂಡ್ ಆಫ್ಟರ್ ಅಂತ ಪೋಸ್ಟ್ ನ ಮಾಡಿ. ಫ್ರೀ ಕಲ್ತ್ಕೊಳ್ಳೋಕೆ ಕ್ಯಾಪ್ಕಟ್ ಯೂಟ್ಯೂಬ್ ಅಲ್ಲಿ ಚಾನಲ್ಸ್ ಇದೆ. ಪಿಕ್ಸೆಲ್ಸ್ ಅಲ್ಲಿ ಫ್ರೀ ವಿಡಿಯೋ ಸಿಗುತ್ತೆ. ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಎಡಿಟಿಂಗ್ ನ ಪ್ರಾಕ್ಟೀಸ್ ಮಾಡಿ. ಸ್ಕಿಲ್ ನಂಬರ್ 2, ದಟ್ ಈಸ್ ವೈಬ್ ಕೋಡಿಂಗ್. ಪ್ಲೇಸ್ಮೆಂಟ್ ಇಂಟರ್ವ್ಯೂ ಅಲ್ಲಿ ಇಮ್ಯಾಜಿನ್ ಮಾಡಿ, ಪ್ರಾಜೆಕ್ಟ್ ಇದೆ ಅಂತ ಕೇಳ್ತಾರೆ. ಕೋಡಿಂಗ್ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಇವಾಗ AI ಗೆ ಹೇಳಿ ನಂಗೆ ಒಂದು ಆಪ್ ಬೇಕು ಅಂತ AI ಅದೇ ಆಪ್ ನ ಬಿಲ್ಡ್ ಮಾಡಿ ಕೊಡುತ್ತೆ. ಅದಕ್ಕೆ ವೈಬ್ ಕೋಡಿಂಗ್ ಅಂತ ಹೇಳ್ತಾರೆ. ಸ್ಟಾರ್ಟ್ಅಪ್ಸ್ ಕಂಪ್ನಿಗೆ ಫಾಸ್ಟ್ ಆಗಿರೋ ಆಪ್ ಬೇಕು ಮತ್ತು ಕಾಸ್ಟ್ ಕೂಡ ಕಡಿಮೆ ಆಗಿರ್ಬೇಕು. ಕೋಡಿಂಗ್ ಬರಬೇಕಾದ್ರೆ ಡಿಗ್ರಿ ಬೇಕು ಅಂತ ಏನಿಲ್ಲ. AI ಗೆ ಸರಿಯಾಗಿ ಪ್ರಾಂಪ್ಟಿಂಗ್ ಮಾಡೋದು ಗೊತ್ತಿದ್ರೆ ಮುಗೀತು. ರೋಡ್ ಮ್ಯಾಪ್. ಫಸ್ಟ್ ಮಂತ್ ಅಲ್ಲಿ AI ಆಪ್ ಬಿಲ್ಡರ್ ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡ್ರಿ. ಸ್ಮಾಲ್ ಪ್ರಾಜೆಕ್ಟ್ ನ ಟ್ರೈ ಮಾಡ್ರಿ. ಮಂತ್ 2 AI ಗೆ ಕೊಟ್ಟ ಔಟ್ಪುಟ್ ನ ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಅಂಡ್ ಅದರಲ್ಲಿ ಚೇಂಜಸ್ ಕೂಡ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳಿ. ಅಂಡ್ ಮಂತ್ 3 1-2-3 ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ ನ ಮಾಡಿ, ಲೈಕ್ ಪೋರ್ಟ್ಫೋಲಿಯೋ ವೆಬ್ಸೈಟ್ ಅಂಡ್ ಚಿಕ್ಕ ಬಿಸ್ನೆಸ್ ವೆಬ್ಸೈಟ್ ನ ಬಿಲ್ಡ್ ಮಾಡಿ. ಅಂಡ್ ಟೂಲ್ಸ್, ಕರ್ಸರ್ ಕೋಡಿಂಗ್ ಮಾಡೋರಿಗೆ AI ಟೂಲ್, ಇದು ಫ್ರೀ ಇದೆ. ನಿಮ್ಗೆ ಏನಾದ್ರೂ ಸಬ್ಸ್ಕ್ರಿಪ್ಷನ್ ತಗೋಬೇಕಂದ್ರೆ $20 ಪರ್ ಮಂತ್ ಇದೆ. ಲವೇಬಲ್, ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿ ಆಪ್ ರೆಡಿ ಆಗುತ್ತೆ. ಇದನ್ನು ಕೂಡ ಫ್ರೀ ಆಗಿ ಟ್ರೈ ಮಾಡಬಹುದು. ಅಂಡ್ ದ ಲಾಸ್ಟ್ ಟೂಲ್ bot.new, ಇದು ಸೇಮ್ ಆಸ್ ಲವೇಬಲ್ ತರ. AI ಕೊಟ್ಟಿರೋ ಕೋಡ್ ನ ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡಬೇಡಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಕ್ಲೈಂಟ್ ಚೇಂಜಸ್ ಕಳಿಸ್ತಾರೆ, ಸ್ಟ್ರಕ್ ಹಾಕೋಬೇಡಿ. ಅವಾಗ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ಬಿಟ್ಟು ಚೇಂಜಸ್ ನ ಮಾಡಿ. ಇದು ನನ್ನ ಒಪಿನಿಯನ್ ನ ಫ್ಲಿಪ್ ಮಾಡ್ತು. ಯಾರು ಬೇಕಾದ್ರೂ ಆಪ್ ಬಿಲ್ಡ್ ಮಾಡಬಹುದು. ಇವಾಗ ಅದೇ ಸ್ಟೂಡೆಂಟ್ ಕಲ್ಲಿ ಹೇಳಿದ ಗಾಯ್, ಅವನಿಗೆ ಕೋಡಿಂಗ್ ಗೊತ್ತಿರಲಿಲ್ಲ, ಬಟ್ ಇವಾಗ AI ಯೂಸ್ ಮಾಡ್ಬಿಟ್ಟು ಕ್ಲೈಂಟ್ ಗೆ ಕೆಲಸ ಮಾಡಿ ಕೊಡ್ತಾ ಇದ್ದಾನೆ. ನೀವು ಫುಲ್ ಆಗಿ AI ಮೇಲೆ ಡಿಪೆಂಡ್ ಆಗಕ್ ಹೋಗ್ಬೇಡಿ. ಅಟ್ಲೀಸ್ಟ್ ನಿಮ್ಗೆ ಬೇಸಿಕ್ ಲಾಜಿಕ್ ಆದ್ರೂ ಗೊತ್ತಿರ್ಬೇಕು. ಕಂಟೆಂಟ್ ಕ್ರಿಯೇಷನ್ ಅಂಡ್ ಪರ್ಸನಲ್ ಬ್ರ್ಯಾಂಡಿಂಗ್. ಫಾರ್ ಎಕ್ಸಾಂಪಲ್, HR ನಿಮ್ಗೆ ಕೇಳ್ತಾರೆ ಅಂದ್ರೆ ನೀವು ಯುನಿಕ್ ಆಗಿ ಏನಾದ್ರು ಮಾಡ್ತೀರಾ ಅಂತ. ಅವಾಗ ನೀವು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು, ನಾನು ಸೋಷಿಯಲ್ ಮೀಡಿಯಾನ ಮ್ಯಾನೇಜ್ ಮಾಡ್ತೀನಿ ಅಥವಾ ಕಂಟೆಂಟ್ ಕ್ರಿಯೇಷನ್ ನ ಮಾಡ್ತೀನಿ ಅಂತ. ಕಂಟೆಂಟ್ ಕ್ರಿಯೇಷನ್ ಅಂದ್ರೆ ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್ ಎಲ್ಲಾ ಕಡೆ ಕಂಟೆಂಟ್ ನ ಪೋಸ್ಟ್ ಮಾಡೋದು. ಇದರಿಂದ ನೀವು ದುಡ್ಡು ಕೂಡ ಮಾಡಬಹುದು, ಹಾಗೆ ನಿಮ್ಮ ಪರ್ಸನಲ್ ಬ್ರ್ಯಾಂಡ್ ಕೂಡ ಬಿಲ್ಡ್ ಮಾಡ್ಕೋಬಹುದು. ರೋಡ್ ಮ್ಯಾಪ್. ಮಂತ್ 1 ಟಾಪಿಕ್ ನ ಫಿಕ್ಸ್ ಮಾಡ್ಕೊರಿ. ಅಂದ್ರೆ ಯಾವ್ದಾದ್ರು ಒಂದು ನೀಚ್ ನ ಸೆಲೆಕ್ಟ್ ಮಾಡ್ಕೊರಿ. ಸ್ಕ್ರಿಪ್ಟ್ ಬರೀರಿ ಮತ್ತು ವಿಡಿಯೋನ
ಪೋಸ್ಟ್ ಮಾಡ್ರಿ ಎಡಿಟ್ ಮಾಡಿಬಿಟ್ಟು. ಸೆಕೆಂಡ್ ಮಂತ್ ವೀಕ್ಲಿ 2 ಅಥವಾ 3 ವಿಡಿಯೋನ ಪೋಸ್ಟ್ ಮಾಡ್ರಿ ಅಂಡ್ AI ಟೂಲ್ಸ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಎಡಿಟಿಂಗ್ ಸ್ಪೀಡ್ ಆಗಲಿ ಅಥವಾ ವಿಡಿಯೋ ಎಡಿಟಿಂಗ್ ಸ್ಪೀಡ್ ನ ಹೆಚ್ಚಿಗೆ ಮಾಡ್ಕೋಬಹುದು. 3 to 6 ಮಂತ್ ಅಲ್ಲಿ ನಿಮಗೆ ಬೇಸಿಕ್ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಏನೇನು ವರ್ಕ್ ಇದೆ ಅಂದ್ರೆ ಸೋಷಿಯಲ್ ಮೀಡಿಯಾನ ಮ್ಯಾನೇಜ್ ಮಾಡೋದು, ಲಿಂಕ್ಡ್ಇನ್ ಅಲ್ಲಿ ಪೋಸ್ಟ್ ಬರೆಯೋದು ಅಥವಾ ಫೇಸ್ಲೆಸ್ ಚಾನಲ್ನ ರನ್ ಮಾಡೋದು. ಇನ್ಕಮ್ 0 to 5,000 to 20,000 ವರೆಗೂ ಬೇಸಿಕ್ ಸ್ಯಾಲರಿ ಇರುತ್ತೆ. ಸ್ಕಿಲ್ ನಂಬರ್ 4 UI UX ಡಿಸೈನ್ ವಿತ್ AI. ಆ್ಯಪ್ ಐಡಿಯಾ ಇದೆ, ಡಿಸೈನ್ ಮಾಡೋಕ್ಕೆ ಗೊತ್ತಿಲ್ಲ ಅಂತ ಸ್ಟಕ್ ಆದ್ರೆ ಈ ಸಿನ್ನ ಇಮೇಜನ್ನು ಮಾಡ್ಕೋರಿ. AIಗೆ ಜಸ್ಟ್ ಟೈಪ್ ಮಾಡಿದ್ರೆ ರಫ್ ಸ್ಕ್ರೀನ್ ಡಿಸೈನ್ ರೆಡಿ ಆಗುತ್ತೆ. ನೀವು ರಿಫೈನ್ ಮಾಡಿದ್ರೆ ಸಾಕು. ಕಂಪ್ನೀಸ್ಗೆ ಫಾಸ್ಟ್ ಡಿಸೈನ್ ಮಾಡೋರು ಬೇಕು ಅಂಡ್ ಯೂಸರ್ ಎಕ್ಸ್ಪೀರಿಯನ್ಸ್ ಕೂಡ ಬೆಟರ್ನ ಮಾಡೋಷ್ಟು ನಮಗೆ ಸ್ಕಿಲ್ನ ಕಲ್ತ್ಕೋಬೇಕಾಗುತ್ತೆ. ಫಸ್ಟ್ ಮಂತ್ ಫಿಗ್ಮಾನ ಕಲ್ತ್ಕೊಳ್ಳಿ ಬೇಸಿಕ್ ಅಂಡ್ ಸೆಕೆಂಡ್ ಮಂತ್ AI ಟೂಲ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಫಾಸ್ಟ್ ಆಗಿ ಡ್ರಾಫ್ಟ್ ನ ರೆಡಿ ಮಾಡ್ಕೋರಿ ಅಂಡ್ ಅದೇ ರೀತಿ 2-3 ಎಕ್ಸಾಂಪಲ್ ಪ್ರಾಜೆಕ್ಟ್ಸ್ ನ ಮಾಡಿ ಅಂಡ್ ಲ್ಯಾಂಡಿಂಗ್ ಪೇಜಸ್ ಡಿಸೈನ್ಸ್, ಆಪ್ ಸ್ಕ್ರೀನ್ ಡಿಸೈನ್ಸ್ ಇದೇ ರೀತಿ ಒಂದೊಂದಾಗಿ ಅಪ್ಡೇಟ್ ಮಾಡ್ಕೊಂತ ಹೋಗ್ರಿ. ಇನ್ಕಮ್ 4,000 to 15,000 ಪರ್ ಸೆಟ್. ಟೂಲ್ಸ್ ಬಂದ್ಬಿಟ್ಟು ಫಿಗ್ಮಾ AI. ಟೈಪ್ ಮಾಡಿದ್ರೆ ರಫ್ ಡಿಸೈನ್ ರೆಡಿ ಮಾಡುತ್ತೆ. ಫೈನಲ್ ಡಿಸೈನ್ ಅಲ್ಲ, ಜಸ್ಟ್ ಡ್ರಾಫ್ಟ್ ಮಾತ್ರ. ಕ್ಯಾನ್ವಾ AI ಕ್ವಿಕ್ ಮಾರ್ಕೆಟಿಂಗ್ ಡಿಸೈನ್ಸ್ ಗೆ ಯೂಸ್ಫುಲ್ ಆಗಿದೆ. ಕಲ್ತ್ಕೊಳ್ಳೋಕೆ ಫಿಗ್ಮಾ ಲರ್ನ್ ನೋಡಿ, ಟ್ರಿಬಲ್ ಅಲ್ಲಿ ಇನ್ಸ್ಪಿರೇಷನ್ ನೋಡಿ, ಕಾಪಿ ಮಾಡಬೇಡಿ, ನೋಡಿ ಮಾತ್ರ. ಮಿಸ್ಟೇಕ್ AI ಕೊಟ್ಟ ರಫ್ ಡಿಸೈನ್ ನ ಫೈನಲ್ ಅಂತ ಶಿಪ್ ಮಾಡಬೇಡಿ. ಕ್ಲೈಂಟ್ಗೆ ಇನ್ಸ್ಟೆಂಟ್ ಆಗಿ ಗೊತ್ತಾಗುತ್ತೆ. ಅದು ಅಂಡರ್ ರೇಟೆಡ್ ಸ್ಕಿಲ್. ಮೋಸ್ಟ್ ಕ್ಲಾಸ್ಮೇಟ್ಸ್ ಕೋಡಿಂಗ್ ಮಾತ್ರ ಕಲ್ತ್ಕೊಳ್ತಾರೆ. ನೀವು ಡಿಸೈನ್ ಬಿ ಗೊತ್ತಿದ್ರೆ ಸ್ಟ್ಯಾಂಡ್ ಔಟ್ ಆಗ್ತಾರೆ. ಲಾಸ್ಟ್ ಸ್ಕಿಲ್, ಇದು ಎಲ್ಲ ಟೈಮ್ ಮಾಡುತ್ತೆ, ಇದು ಸ್ಕಿಪ್ ಮಾಡಬೇಡಿ. ಸ್ಕಿಲ್ ನಂಬರ್ 5 AI ಆಟೋಮೇಷನ್ ಅಂಡ್ ಪ್ರಾಂಪ್ಟ್ ಇಂಜಿನಿಯರಿಂಗ್. ಇಂಟರ್ನ್ಶಿಪ್ ಅಲ್ಲಿ ಮ್ಯಾನೇಜರ್ ರಿಪಿಟೇಟಿವ್ ಕೆಲಸ ಕೊಡ್ತಾರೆ. AI ಯೂಸ್ ಮಾಡಿ ಫಾಸ್ಟ್ ಆಗಿ ಮಾಡಬಹುದು. ಮ್ಯಾನೇಜರ್ ಇಂಪ್ರೆಸ್ ಆಗ್ತಾರೆ. ಎವ್ರಿ ಕಂಪ್ನಿಗೆ ಫಾಸ್ಟ್ ಕೆಲಸ ಮಾಡೋರು ಬೇಕು. ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಬೇಕು ಅಂತ ಏನಿಲ್ಲ, ಕ್ಯೂರಿಯಾಸಿಟಿ ಮಾತ್ರ ಇದ್ರೆ ಸಾಕು. ರೋಡ್ ಮ್ಯಾಪ್. ಫಸ್ಟ್ ಮಂತ್ ಅಲ್ಲಿ AI ಕ್ಲಿಯರ್ ಆರ್ಡರ್ ಕೊಡೋ ಸ್ಕಿಲ್ ನ ಕಲ್ತ್ಕೊಳ್ಳಿ. ನಂಗೆ ಏನ್ ಬೇಕು, ಯಾವ ಫಾರ್ಮೆಟ್ ಅಲ್ಲಿ ಬೇಕು ಅಂತ ಎಕ್ಸಾಕ್ಟ್ ಆಗಿ ಹೇಳಿ. ಸೆಕೆಂಡ್ ಮಂತ್ ಅಲ್ಲಿ ಡಿಫ್ರೆಂಟ್ AI ನ ಟ್ರೈನ್ ಮಾಡಿ 1-2 ಮಂತ್ಸ್ ಅಲ್ಲಿ ಯೂಸ್ಫುಲ್ ಆಗಿ ಕಲಿತೀರಾ. ಇದರಲ್ಲಿ ಕೆಲಸ ಏನೇನಿರುತ್ತೆ ಅಂದ್ರೆ ರಿಸರ್ಚ್, ಮೀಟಿಂಗ್ ನೋಟ್ಸ್, ಸಮರಿ. ಇನ್ಕಮ್ 3,000 to 15,000 ಸ್ಟಾರ್ಟಿಂಗ್ ಬೇಸಿಕ್ ಸ್ಯಾಲರಿ ಇರುತ್ತೆ. ಅಂಡ್ ಇದಕ್ಕೆ ಟೂಲ್ಸ್ ಬಂದ್ಬಿಟ್ಟು ChatGPT ಜನರಲ್ ಪರ್ಪಸ್ AI. ಫಸ್ಟ್ ಡ್ರಾಫ್ಟ್ ರೆಡಿ ಮಾಡೋಕೆ ಇದು ಬೆಟರ್ ಅಂಡ್ ಕ್ಲೌಡಿ ಲಾಂಗ್ ಡಾಕ್ಯುಮೆಂಟ್ಸ್ ಗೆ ಇದು ಸ್ಟ್ರಾಂಗ್ ಆಗಿದೆ ಅಂಡ್ ಜಿಮಿನಿ ಜಿಮೇಲ್ಸ್ ಡಾಕ್ಸ್ ಜೊತೆ ಕನ್ವಿನಿಯೆಂಟ್ ಆಗಿ ವರ್ಕ್ ಮಾಡುತ್ತೆ. ಅಂಡ್ ಪರ್ಪ್ಲೆಕ್ಸಿಟಿ AI ಸರ್ಚ್ ರಿಸೋರ್ಸ್ ಜೊತೆಗೆ ಆನ್ಸರ್ ಕೊಡುತ್ತೆ ಅಂಡ್ ನೋಷನ್ ಕೂಡ ನೋಟ್ಸ್ ನ ಸಮರೈಸ್ ಮಾಡಿ ಕೊಡುತ್ತೆ. ಅಂಡ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ಕಲಿಯೋದಕ್ಕೆ ಫ್ರೀ ಪ್ರಾಂಪ್ಟಿಂಗ್ ಗೈಡ್ ನೋಟ್ಸ್ ನೋಡಿ ಮತ್ತೆ ಡೈಲಿ ಪ್ರಾಕ್ಟೀಸ್ ಮಾಡಿ. ಮಿಸ್ಟೇಕ್ಸ್, ಮೋಸ್ಟ್ ಆಫ್ AI ಟೂಲ್ಸ್ ಗೆ ನಾವು ಕರೆಕ್ಟ್ ಆಗಿರೋ ಕಾಂಟೆಕ್ಸ್ಟ್ ಮತ್ತು ಕರೆಕ್ಟ್ ಆಗಿರೋ ಪ್ರಾಂಪ್ಟ್ ಕೊಟ್ರೆ ಮಾತ್ರ ನಮ್ಗೆ ಕರೆಕ್ಟ್ ಆಗಿರೋ ಔಟ್ಪುಟ್ ಸಿಗುತ್ತೆ. ಹಾಗಾಗಿ ಈ ಮಿಸ್ಟೇಕ್ ನ ಮಾಡಕ್ ಹೋಗ್ಬೇಡಿ. ಇದು ಒಂದೇ ಒಂದ್ ಸ್ಕಿಲ್, ಎಲ್ಲ ಅದರ್ ಸ್ಕಿಲ್ ನ ಪಾಸ್ ಮಾಡುತ್ತೆ. ಅದೇ ಸ್ಟೂಡೆಂಟ್ ಹೋಗಲ್ಲಿ ಹೇಳಿದ್ದ ಸ್ಟೂಡೆಂಟ್ ಈ ಸ್ಕಿಲ್ ನ ಡೈಲಿ ಯೂಸ್ ಮಾಡ್ತಾನೆ ಅಂಡ್ ಇದೇ ರೀಸನ್ ಅವನು ಕ್ಲಾಸ್ಮೇಟ್ ಗಳಿಗಿಂತ ಫಾಸ್ಟ್ ಮೂವ್ ಆಗ್ತಾನೆ. ಸೊ ಓಕೆ, ಈ 5 ಸ್ಕಿಲ್ ವಿಡಿಯೋ ಎಡಿಟಿಂಗ್, ವೈಬ್ ಕೋಡಿಂಗ್, ಕಂಟೆಂಟ್ ಕ್ರಿಯೇಷನ್, UI UX ಡಿಸೈನ್, AI ಆಟೋಮೇಷನ್. ರಿಯಲ್ ಟಾಕ್ ಬ್ರೋ, ಎಲ್ಲ ಒಂದೇ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ. ಯಾವ್ದಾದ್ರು ಸ್ಟಾರ್ಟಿಂಗ್ ಅಲ್ಲಿ ಒಂದನ್ನ ಪಿಕ್ ನ ಮಾಡಿ ನೆಕ್ಸ್ಟ್ 30 days ಕನ್ಸಿಸ್ಟೆಂಟ್ ಆಗಿ ಅದ್ರ ಮೇಲೆ ವರ್ಕ್ ನ ಮಾಡಿ. ಅದೇ ಸ್ಟೂಡೆಂಟ್ ಓಲ್ ವಿಡಿಯೋ ಅಲ್ಲಿ ಹೇಳಿದ ಹಾಗೆ ಪ್ರೀ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿ ಇವಾಗ ಲೈಫ್ ಅಲ್ಲಿ ಸೆಟಲ್ ಆಗಿದ್ದಾನೆ ಅಂತ. ಡಿಫ್ರೆನ್ಸ್ ಏನು ಅಂತ ಕೇಳಿದ್ರೆ ಡಿಗ್ರಿ ಜಾಬ್ ಕೊಡಲ್ಲ, ಆಕ್ಚುಲ್ ಆಗಿ ಸ್ಕಿಲ್ಸ್ ನಿಮ್ಗೆ ಜಾಬ್ ಕೊಡುತ್ತೆ. ನೀವು ಇದೇ ಪೊಸಿಷನ್ ಅಲ್ಲಿ ಇದ್ದೀರಾ ಅಂತಂದ್ರೆ ಇದು ನಿಮ್ಗೆ. ಈ 5 ಸ್ಕಿಲ್ ಅಲ್ಲಿ ನೀವು ಯಾವ್ದನ್ನ ಫಸ್ಟ್ ಗೆ ಸ್ಟಾರ್ಟ್ ಮಾಡ್ತೀರಿ ಅಂತ ಕಮೆಂಟ್ ನ ಮಾಡಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಮುಂದೆ ಬರೋ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡ್ರಿ. ಟಿಲ್ ದೆನ್ ಬಾಯ್.